ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ದಿವ್ಯ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ವರಾಹಿ ಅಮ್ಮನವರ ಮಂತ್ರವನ್ನು ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು, ಎಷ್ಟು ಬಾರಿ ಹೇಳ್ಕೊಳ್ಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಬನ್ನಿ ಇವಾಗ ವರಾಹಿ ಅಮ್ಮನವರ ಮಂತ್ರಗಳಂದರೆ, ಹಾಗೆಯೇ ಮಂತ್ರಗಳು ಚಿಕ್ಕದಾಗಿದ್ದರೂ ಕೂಡ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡುವಂಥ ತಾಯಿ ಅಂತಂದರೆ ವರಾಹಿ ಅಮ್ಮ ಅಂತಲೇ ಹೇಳ್ಬೋದು. ಅತಿ ಶೀಘ್ರವಾಗಿ ನಮಗೆ ವರಗಳನ್ನು ಕೊಡ್ತಾರೆ. ಮೊದಲಿಗೆ ತಾಯಿ ವರಾಹಿ ಅಮ್ಮನವ್ರನ್ನ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಅಮ್ಮನ್ನ ನೀವು ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಪಂಚಮಿ ಮತ್ತು ಪೌರ್ಣಮಿ, ಅಮಾವಾಸ್ಯೆ ದಿವಸ ನೀವು ಆರಾಧನೆಯನ್ನು ಮಾಡ್ಕೊಳ್ಬಹುದು. ನೀವು ಪ್ರತಿನಿತ್ಯ ನಾವು ಆರಾಧನೆಯನ್ನು ಮಾಡ್ಕೊತೀವಿ ತಾಯಿನ ಅಂತಂದರೆ ನೀವು ಸೂರ್ಯ ಉದಯಕ್ಕೂ ಮುನ್ನ ಅಂದರೆ ನೀವು 5 ಗಂಟೆಯಿಂದ 6:30 ಒಳಗಡೆಗೆ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಸಮಯ ಅಂಥೇಳಿ ನಾವು ಎಲ್ಲದಕ್ಕೂ ಪೂಜೆಯನ್ನು ಮಾಡ್ತೀವಿ. ಈ ಅಮ್ಮನಿಗೆ ಮಾತ್ರ ಆ ಥರ ಅಲ್ಲ. ಸೂರ್ಯಾಸ್ತ ಆದ ನಂತರದಲ್ಲಿ ರಾತ್ರಿ ವೇಳೆ ಒಂದು 8 ಗಂಟೆ, 9 ಗಂಟೆ, 7 ಗಂಟೆ, ಆ ಥರ 12 ಗಂಟೆ ಒಳಗಡೆಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು. ಮತ್ತು ನೈವೇದ್ಯಕ್ಕೆ ಬರೋದಾದರೆ ನೀವು ಭೂಮಿಯಲ್ಲಿ ಬೆಳೆಯುವಂಥ ಒಂದು ಸಿಹಿ ಗೆಣಸಾಗಿರಬಹುದು, ಮತ್ತು ಆಲೂಗಡ್ಡೆ ಆಗಿರಬಹುದು, ಮತ್ತು ಕ್ಯಾರೆಟು ಆ ಥರ ಎಲ್ಲ ಒಂದು ನೈವೇದ್ಯವನ್ನು ಮಾಡಿ ಇಡಬಹುದು. ಮತ್ತು ಬೆಲ್ಲದ ಪಾನಕವನ್ನು ಸಹ ಮಾಡಿ ಇಡ್ಬೋದು. ಕೋಸಂಬರಿ, ಚಿತ್ರಾನ್ನ, ಈ ರೀತಿಯಾಗಿ ತಾಯಿ ಶಾಕಾಹಾರಿ ಆಗಿರೋದ್ರಿಂದ ಈ ರೀತಿಯಾಗಿ ಆದಷ್ಟು ಹಸೆ ಕಡಲೆಕಾಯಿ, ಭೂಮಿಯಲ್ಲಿ ಬೆಳೆದಿರುವಂಥ ತರಕಾರಿಗಳು ಆಗಿರಬಹುದು, ಸಿಹಿಗೆಣಸು, ಮರಗೆಣಸು, ಈ ರೀತಿಯಾಗಿ ನೀವು ತಾಯಿಗೆ ನೈವೇದ್ಯವನ್ನು ಇಡಬಹುದು. ಮತ್ತು ಫಲಹಾರಕ್ಕೆ ಬರೋದಾದರೆ ನೀವು ಏನು ಬೇಕಾದರೂ ಏನನ್ನು ಮನೆಯಲ್ಲಿ ಮಾಡಿರ್ತೀರೋ ಭಕ್ತಿಯಿಂದ ಅದನ್ನು ಮನಸಾರೆ ನೀವು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಯಥಾಶಕ್ತಿ ಏನಿದೆ ನೀವು 2 ಕಲ್ ಸಕ್ಕರೆ ಇಟ್ಟರೂ ಕೂಡ ನಡೆಯುತ್ತೆ. ಕೆಲವೊಬ್ಬರ ಮನೆಯಲ್ಲಿ ಎಲ್ಲಕ್ಕೂ ವ್ಯವಸ್ಥೆ ಇರೋದಿಲ್ಲ, ಹಾಗಾಗಿ ಹೇಳಿದೆ ಅಷ್ಟೇ. ನಿಮಗೆ ವ್ಯವಸ್ಥೆ ಇದೆ, ಅನುಕೂಲ ಇದೆ ಅಂತಂದರೆ ನೀವು ಸಿಹಿಗೆಣಸು ಮತ್ತು ಮರಗೆಣಸು, ಇಲ್ಲ ಅಂತಂದರೆ ನೀವು ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು. ತಾಯಿ ಶಾಕಾಹಾರಿ ಆಗಿರೋದ್ರಿಂದ ತಾಯಿಯ ರೂಪವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತಾಯಿಯ ರೂಪ ಕಾಡಹಂದಿಯ ರೂಪವನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಅವರು ತಮ್ಮ ಊಟವನ್ನು ತಾವೇ ಸಂಪಾದನೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಭೂಮಿಯಲ್ಲಿ ಕೆಳಗಡೆ ಇರುವಂಥ ಒಂದು ಅವರು ಸಿಹಿಗೆಣಸು, ಗಡ್ಡೆ ಗೆಣಸುಗಳನ್ನು ಅವರು ತಲೆಯವರೆಗೂ ಕೊಂಬಿಂದ ಅವರು ಅಗೆದು ತಿನ್ನುವಂಥದ್ದು. ಹಾಗಾಗಿ ನೀವು ನೈವೇದ್ಯಕ್ಕೆ ಅದನ್ನು ಇಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಈ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ನಾವು ಹೇಳಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಯಾರಿಗೆಲ್ಲ ಒಂದು ಕೆಲಸದಲ್ಲಿ ಪ್ರಮೋಷನ್ ಅನ್ನೋದು ಸಿಗ್ತಾಯಿಲ್ಲ, ಕೆಲಸದಲ್ಲಿ ತುಂಬ ಅಂದರೆ ತುಂಬ ಕಿರಿಕಿರಿ ಆಗ್ತಾಯಿದೆ. ಆದರೆ ಪ್ರತಿಯೊಬ್ಬರಿಗೂ ಕೆಲಸ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಅಲ್ಲಿ ಕೆಲಸದದಕ್ಕೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಅನ್ನೋವಂಥದ್ದು ಆಗ್ತಾ ಇರುತ್ತೆ. ಅವ್ರಿಗೆ ಹೈ ಪೋಸ್ಟಿಗೆ ಹೋಗೋಕ್ಕಾಗ್ತಾ ಇರೋದಿಲ್ಲ, ಪ್ರಮೋಷನ್ ಅಂತನ್ನೋಂಥದ್ದು ಸಿಗ್ತಾ ಇರೋದಿಲ್ಲ. ಅವ್ರಿಗೆ ಕೆಲಸದಲ್ಲಿ ತುಂಬ ಅಂದರೆ ತುಂಬ ಅವ್ರಿಗೆ ಮನಸ್ಸಿಗೆ ಹಿಂಸೆ ಅನ್ನೋವಂಥದ್ದು ಆಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ನಿಮ್ಮ ಒಂದು ಕೆಲಸದ ಕಾರ್ಯಸಿದ್ಧಿಯನ್ನು ಸಹ ಮಾಡ್ಕೊಳ್ಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ, ಕೆಲಸ ನಾವು ಅಲ್ದಾಡ್ತಾ ಇದ್ದೀವಿ, ನಮಗೆ ಇವಾಗ ಕೆಲಸದ್ದು ತುಂಬ ಕಷ್ಟ ಇದೆ ಅನ್ನೋರು ಕೂಡ ಕೆಲಸಕ್ಕೋಸ್ಕರನೇ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಬೋದು. ಉದ್ಯೋಗ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ಅದನ್ನು ಸಹ ಇವಾಗ ತಿಳಿಸ್ತೀನಿ. ನೋಡಿ, ನೀವು 5 ಬಾರಿ, 9 ಬಾರಿ, 3 ಬಾರಿ, 11 ಬಾರಿ, 16 ಬಾರಿ, 18 ಬಾರಿ ನೀವು ಹೇಳ್ಕೊಳ್ಬೇಕಾಗುತ್ತೆ. ಈ ರೀತಿ ಹೇಳಿದಾಗ ನಿಮಗೆ ನಿಮ್ಮ ಕೆಲಸ ಅನ್ನೋವಂಥದ್ದು 100ಕ್ಕೆ 100ರಷ್ಟು ಸಕ್ಸಸ್ ಆಗುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾವುದೇ ಒಂದು ಕಷ್ಟಗಳು ಬಂದಾಗ ತಲೆ ಮೇಲೆ ಕೈ ಹೊತ್ತು ಕೂತ್ಕೋಬಾರ್ದು. ನಾವು ಮಂತ್ರದಿಂದ ಯಾವುದೇ ಒಂದು ನೀವು ಮಂತ್ರವನ್ನು ಹೇಳಿದ್ರು ನಂಬಿಕೆಯನ್ನು ಇಟ್ಟು ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು. ಆವಾಗ ನಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಸಿಗುತ್ತೆ. ಈ ಒಂದು ಮಂತ್ರ ಹೇಳೋದ್ರಿಂದ ನನ್ನ ಈ ಕಷ್ಟಗಳಿಂದ ನಾವು ಪಾರಾಗ್ತೀವ, ಆಚೆ ಬರ್ತೀವ ಅನ್ನೋವಂಥದ್ದು ತುಂಬ ಜನರ ಒಂದು ಗೊಂದಲ ಆಗಿರುತ್ತೆ. ಖಂಡಿತವಾಗ್ಲೂ ಆ ರೀತಿಯಾಗಿ ನೀವು ಅಂದ್ಕೊಳ್ಬಾರ್ದು. ನಾವು ಅಮ್ಮನನ್ನು ನಂಬಬೇಕು. ನಂಬಿ ಮತ್ತು ನೀವು ವಿಶ್ವಕ್ಕೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕಂತಂದರೆ ನಮಗೆ ಯೂನಿವರ್ಸ್ ಅನ್ನುವಂಥದ್ದು ನಮಗೆ ಎಲ್ಲವನ್ನು ಕೊಟ್ಟಿದೆ. ಗಾಳಿ, ಬೆಳಕು
ಪ್ರತಿಯೊಬ್ಬರಿಗೆ ಗಾಳಿ ಬೆಳಕು ಇಲ್ಲಾಂದರೆ ಇರೋದಕ್ಕೆ ಆಗೋದಿಲ್ಲ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸಿಂಹವರಾಹಿ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸಿಂಹವರಾಹಿ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸಿಂಹವರಾಹಿ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನಾನು ಇವಾಗ ನಿಮಗೆ ಹೇಳಿದ್ನಲ್ಲ, ಇಷ್ಟು ಬಾರಿ ಹೇಳ್ಕೊಳ್ಬೇಕು. ಕಾರ್ಯಕ್ಕೋಸ್ಕರ ನಿಮಗೇನೋ ಒಂದು ಕೆಲಸ, ಹೈ ಪೋಸ್ಟ್ ಬೇಕಾ, ಕೆಲಸ ಸಿಕ್ಕಿಲ್ವಾ, ನೀವು ಮನೆಯಲ್ಲಿ ಕೆಲಸಕ್ಕೋಸ್ಕರ ಅಲಿದಾಡ್ತಾ ಇದ್ದೀರಾ ಅನ್ನೋವಂಥವ್ರು ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ನಿಮ್ಮ ಒಂದು ಕೆಲಸವನ್ನು ನೀವು ಮಾಡ್ಕೊಳ್ಬಹುದು. ಆದರೆ ಎಲ್ಲೂ ಸಹ ಅಷ್ಟೇ ಅಪನಂಬಿಕೆ ಅನ್ನೋವಂಥದ್ದು ಸ್ವಲ್ಪ ಕೂಡ ಇರಬಾರ್ದು. ಹಾಗಾಗಿ ಈ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆದಷ್ಟು 100ಕ್ಕೆ 100ರಷ್ಟು ಕೆಲಸ ಆಗಿದೆ ಅಂಥೇಳಿ ತಿಳ್ಕೊಳ್ಬೇಕು. ಕೆಲಸ ಆಗಿದೆ ಅಂತೇಳಿ ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡು ತದನಂತರದಲ್ಲಿ ನೀವು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿ. ನಿಮ್ದು ಏನೇ ಒಂದು ಕಷ್ಟ ಇದ್ದರೂ ಕೂಡ ಆ ತಾಯಿಯಲ್ಲಿ ಕೇಳ್ಕೊಳ್ಳಿ. ಮತ್ತು ನಿಮಗೆ ಎಮರ್ಜೆನ್ಸಿ ಹಣ ಬೇಕಾಗಿರುತ್ತೆ, ತುರ್ತು ಪರಿಸ್ಥಿತಿಯಲ್ಲಿ ಹಣ ಬೇಕಾಗಿರುತ್ತೆ. ಆವಾಗೂ ಸಹ ಅಷ್ಟೇ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗಿಂತ ಹೈ ಪೋಸ್ಟಲ್ಲಿರೋರು ನಿಮಗೆ ದುಡ್ಡಿನ ಸಹಾಯವನ್ನು ಸಹ ಮಾಡ್ತಾರೆ. ಮತ್ತು ನಿಮಗೆ ದುಡ್ಡಿನ ಮೂಲಗಳನ್ನುವಂಥದ್ದು ಓಪನ್ ಆಗುತ್ತೆ. ನೀವೆಲ್ಲೋ ಒಂದು ದುಡ್ಡನ್ನು ಕೇಳಿರ್ತೀರಿ, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಅಂಥ ಒಂದು ಸಂದರ್ಭಗಳಲ್ಲಿ ಇದು ಕೆಲಸ, ನಮ್ಮದು ಕಾರ್ಯಸಿದ್ಧಿಯನ್ನು ಮಾಡಿಕೊಡೋ ಅಂಥ ಮಂತ್ರ ಅಂತಲೇ ಹೇಳಬಹುದು. ವರಾಹಿ ಅಮ್ಮನವ್ರನ್ನ ನಂಬದವ್ರನ್ನ ತಾಯಿ ಯಾವತ್ತಿಗೂ ಅಷ್ಟೇ ಕೈ ಬಿಡೋದಿಲ್ಲ. ತಾಯಿ ನಮ್ಮ ಕಷ್ಟಕ್ಕೆ ಹೋಗೊಡ್ತಾರೆ ಅನ್ನೋದನ್ನು ಹೇಳ್ತೀನಿ. ತಾಯಿ ಎಷ್ಟು ತಾಯಿಗೆ ನಾವು ಅಮ್ಮ ಅಂತ ಕರೆದ್ರೇ ಸಾಕು, ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ತಾಯಿ ಒದಗಿ ಬರೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.